2 in 1 ರೊಟ್ಟಿ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಇಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ತೆಂಗಿನ ತುರಿ, ಆಮೇಲೆ ಕಡಲೆ ಬೀಜ, ಸ್ವಲ್ಪ ಜೀರಿಗೆ, ಉಪ್ಪು ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ರೊಟ್ಟಿಗೆ ನೀವು ಒಂದು ಚೂರು ಬೇಯಿಸಿದ ಅನ್ನ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ. ಇದು ಆಪ್ಷನಲ್ಲು. ನಾನಿಲ್ಲಿ ತಾಳಿಪಟ್ಟಿಗೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊತೀನಿ. ನೋಡಿ ಈ ಥರ ಫೈನಾಗಿ ಮಾಡ್ಕೊಳ್ಳಿ. ಇದು ಆಪ್ಷನಲ್ಲು. ಇಲ್ಲ ಅಂದರೆ 1 ಸ್ಪೂನ್ ಗೋಧಿ ಹಿಟ್ಟು ಹಾಕ್ಕೊಂಡ್ರು ಸಹ ಆ ರೊಟ್ಟಿ ಎಲ್ಲ ಒರಟು ಬರಲ್ಲ ಅಂತ ಹೇಳ್ತಾರೆ. ಎಲ್ಲ ಫಸ್ಟಿಗೆ ಈ ಥರ ಕಲಿಸ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ದೀನಿ ನಾನು. ಉಪ್ಪು, ಜೀರಿಗೆ, ಕಡಲೆ ಬೀಜ ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೀನಿ. ಈ ಥರ ಕಲಸ್ಕೊಂಡಾದಮೇಲೆ ಒಂದು ಅರ್ಧ ರಾಗಿ ಹಿಟ್ಟಿಗೆ, ಇದು ಅಕ್ಕಿ ಹಿಟ್ಟಿಗೆ. ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ರಾಗಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬೇಕಿದ್ದರೆ 1-2 ಸ್ಪೂನಷ್ಟು ನೀರು ಹಾಕೊಳ್ಳಿ. ಯಾಕಂದರೆ ನಾವು ಅನ್ನ ರುಬ್ಬಿರ್ತೀವಲ್ಲ, ಈರುಳ್ಳಿಲೂ ನೀರು ಬಿಟ್ಕೊಳ್ಳುತ್ತೆ. ನೋಡಿಕೊಂಡು ನೀರು ಹಾಕ್ಕೋಬೇಕು. ಇಲ್ಲಿ ನಾನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬಾರ್ದು. ನೋಡಿ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೋಬಾರ್ದು. ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಟ್ಟಿಟ್ಕೊಳ್ಳಿ. ಈ ಥರ ನೋಡಿ, ಈ ಹದಕ್ಕಿರಬೇಕು. ಹೀಗೆ ಉಂಡೆ ಕಟ್ಟ ಹದ. ಇನ್ನೂ ತೆಳುವಾದ್ರೂ ಪರವಾಗಿಲ್ಲ, ನೀಟಾಗಿ ತಟ್ಕೋಬೋದು. ಅದೇ ರೀತಿ ರಾಗಿ ಹಿಟ್ಟನ್ನು ಸಹ ಇದನ್ನೇ ಕಲಿಸ್ಕೊಳ್ಳಿ. ನಾನಿಲ್ಲಿ ತಣ್ಣೀರೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಸಾಕು. ಇಷ್ಟು ಬಿಸಿನೀರು ಏನು ಬೇಕಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ರೀತಿ ಉಂಡೆ ಕಟ್ಟಿಟ್ಕೊಳ್ಳಿ. ಇದಕ್ಕೂ ಅಷ್ಟೇ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳಿ. ನೋಡಿ ಇದನ್ನು ಅಷ್ಟೇ ಒಂದೇ ಹದದಲ್ಲಿರಲಿ. ಇವತ್ತು ರೊಟ್ಟಿ ಮಿಷಿನಲ್ಲಿ ಮಾಡೋದು ತೋರಿಸ್ಕೊಡ್ತೀನಿ. ಇದು ಎಲ್ಲ ಕಡೆಗೂ ಸಿಗುತ್ತೆ ಇವಾಗ, ಇನ್ಸ್ಟಾಗ್ರಾಮು ಅಥವಾ ಅಮೆಝಾನು. ಇದು ನಾನು ಯಾರೋ ಥರ ತರಿಸ್ಕೊಂಡಿದ್ದು ಸಾಗರದಿಂದ. ರೊಟ್ಟಿ ಮಿಷಿನ್ ಲಿಂಕೆಲ್ಲ ನನ್ನ ಹತ್ರ ಇಲ್ಲ. ನೋಡಿ ಈ ಥರ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ 2 ಉಂಡೆ ತೊಗೊಂಡು ನೋಡಿ ಹೀಗೆ ಸುಮ್ಮನೆ ಜಸ್ಟ್ ಹೀಗೆ ಮಾಡಿದ್ರೆ ಅದು ಒಂದು ಉಂಡೆ ಆಗುತ್ತೆ. ಇಲ್ಲಿ ನಾನು ಬಟರ್ ಶೀಟ್ ತೊಗೊಂಡಿದ್ದೀನಿ. ಈ ಥರ ಎಣ್ಣೆ ಹಾಕ್ಬಿಟ್ಟು ನೀವು ಕೈಯಲ್ಲೇ ಈ ಥರ ತಟ್ಬೋದು. ನಾನು ಇನ್ನೊಂದು ಬಟರ್ ಶೀಟ್ ತೊಗೊಂಡು ನೋಡಿ ಈ ಥರ ಸ್ಪ್ರೆಡ್ ಮಾಡಿ ಹೀಗಿಟ್ಟು, ಈಗ ಈ ರೊಟ್ಟಿ ಮಿಷಿನಲ್ಲಿ ಹೀಗಿಟ್ಟು ಇದನ್ನು ನೋಡಿ ಈ ಥರ ಬರುತ್ತೆ. ಇಷ್ಟಾದರೆ ಸಾಕು. ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಬರುತ್ತೆ. ಈಗ ಹೆಂಚಿನ ಮೇಲೆ ಹಾಕಿ ಸುಡೋದು. ಚೆನ್ನಾಗಿ ಕಾದಿರಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫಸ್ಟ್ ರೊಟ್ಟಿಗೆ ಮಾತ್ರ. ತೊಗೊಂಡು ಈಗ ಹೆಂಚಿನ ಮೇಲೆ ಹಾಕೊಂಬಿಡಿ. ಒಂದು 2 ಸೆಕೆಂಡ್ ಬಿಡಿ. ಈಸಿಯಾಗಿ ಬಂದ್ಬಿಡುತ್ತೆ. ಏನು ಪೇಪರು ಸುಟ್ಟೋಗೋದು ಇದು. ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡಿಬಿಟ್ಟು ಮೇಲೆ ಕೆಳಗಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರಾಗಿ ಹಿಟ್ಟಲ್ವಾ, ಚೆನ್ನಾಗೆ ಸುಟ್ಕೋಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬಂದ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಚೆನ್ನಾಗಿ ಸುಟ್ಕೋಬೇಕು. ನೋಡಿ ಎಲ್ಲೂ ಕಿತ್ತೋಗೋದಿಲ್ಲ, ಏನಿಲ್ಲ. ಇದು ಸಪ್ರೇಟ್ ಏನು ಆಗೋದಿಲ್ಲ. ಸೊ ಮನೆಯಲ್ಲಿ ಯಾರಿಗೆ ಅಕ್ಕಿ ರೊಟ್ಟಿ ಇಷ್ಟನೋ, ಯಾರು ರಾಗಿ ರೊಟ್ಟಿ ಇಷ್ಟನೋ 2 in 1 ತಿನ್ಬೋದು. ಚೆನ್ನಾಗಿರುತ್ತೆ. ನೀವು ಯಾವ ಸೊಪ್ಪು ಬೇಕಾದರೂ ಹಾಕ್ಕೋಬೋದು. ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನಾನಿವತ್ತು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಇದಕ್ಕೇನು ನೀವೇನು ಚಟ್ನಿ ಗಿಟ್ನಿ ಏನೂ ಬೇಕಿಲ್ಲ. ಜಸ್ಟ್ ತುಪ್ಪ, ಚಟ್ನಿ ಪುಡಿ ಇದ್ದರೆ ಸಾಕು. ಇಲ್ಲಾಂದರೆ ಕಡಲೆಕಾಯಿ ಚಟ್ನಿ, ಆಮೇಲೆ ಇದು ಮಳ್ಳೆ ಹುಳ್ಳಿ ಕಾಳು ಅಂತಾರಲ್ಲ, ಹುರಿದ್ಬಿಟ್ಟು ಮಾಡೋ ಅಂಥ ಚಟ್ನಿ, ಅದಂತೂ ರಾಗಿ ರೊಟ್ಟಿಗೆ ಸೂಪರಾಗಿರುತ್ತೆ. ಟ್ರೈ ಮಾಡಿ. ಈ ಥರ ಚುಕ್ಕೆ ಥರ ಬರಬೇಕು. ಆವಾಗಲೇ ರೊಟ್ಟಿಗಳು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಸೊ ರೆಡಿ ಟು ಸರ್ವ್ 2 in 1 ರೊಟ್ಟಿ. ಉಳಿದೆಲ್ಲ ನೀವು ಬೆಣ್ಣೆ, ತುಪ್ಪ ಹಾಕ್ಕೊತೀನಿ. ಬೆಣ್ಣೆ ಅಂತೂ ಸಖತ್ತಾಗಿರುತ್ತೆ. ಸ್ವಲ್ಪ ಬೆಣ್ಣೆ, ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ. ಸೂಪರ್ ಕಾಂಬಿನೇಷನ್. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ನಾನೇಳಿ ಇವತ್ತು 2 in 1 ರೊಟ್ಟಿ, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಸೂಪರ್ ಕ್ರಿಸ್ಪಿಯಾಗಿ ಬಂದಿದೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಈ ಚಳಿಗೆ ಬಿಸಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ. ನಿಮ್ಮ ಮನೇಲಿ ಯಾರು ರಾಗಿ ರೊಟ್ಟಿ ಇಷ್ಟಪಡ್ತಾರೋ, ಅಕ್ಕಿ ರೊಟ್ಟಿ ಇಷ್ಟಪಡ್ತಾರೆ, ಅವ್ರಿಗೊಂದು ಇವ್ರಿಗೊಂದು ಮಾಡೋ ಬದಲು ಒಂಥರ 2 in 1 ಮಾಡಿಕೊಡಿ. ಸಾಕತ್ತಾಗಿರುತ್ತೆ.